ಯಾವಾಗಿದು ರಾಜ್ಯ ಮಟ್ಟಕ್ಕೆ ಕಳಿಸಿಕೊಟ್ರು, ಮೊದಲ ಮಿಡ್ ಸೀಸನ್ ಅಡ್ವರ್ಸಿಟಿ ಒಳಗ ಇದಕ್ಕೆ ದುಡ್ಡು ಕೊಟ್ಟಿದ್ರು, ಒಂದು ಸ್ವಲ್ಪ ರಿಲೀಫ್ ಕೊಟ್ಟಿದ್ರು. ಆದ್ರೆ ಅಂತಿಮ ರಿಲೀಫ್ ಬರುವಂತಹ ಸಂದರ್ಭದೊಳಗ ಇಲ್ಲಿ ಏನೇನೋ ಸ್ವಲ್ಪ ತಪ್ಪು ವಿವರಗಳು ಇತ್ಯಾದಿ ಬಂದು ಅದಾಗಿರಲಿಲ್ಲ. ರೈತರು ನನಗೂ ಮನವಿ ಕೊಟ್ಟಿದ್ರು, ಡಿಸಿ ಮೇಡಮ್ ಅವರಿಗೂ ಮನವಿ ಕೊಟ್ಟಿದ್ರು. ಡಿಸಿ ಅವರು ಅದನ್ನ ಹಿಯರಿಂಗ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇರ್ತದ, ನೀವು ದುಡ್ಡು ಕೊಡಬೇಕು, ಇಷ್ಟು ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಆದೇಶ ಮಾಡಿದ್ಮೇಲೆ ಅವರು ಸ್ಟೇಟ್ ಕಮಿಟಿ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದವರು ಅವಾಗೂ ಡಿಸಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ನೀವು ಸ್ವಲ್ಪ ಅಲ್ಲೇ ದಯವಿಟ್ಟು ಹೇಳ್ರಿ, ಮತ್ತು ಅವರು ಬೇಗ ನಿರ್ಣಯ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ. ನಾನು ಅಗ್ರಿಕಲ್ಚರಲ್ ಕಮಿಷನರ್ ಹೇಳಿದ್ದೆ. ಆದ್ರೂ ಕೂಡ ಅವರು ಇನ್ನೊಂದು ಸರ್ತಿ ಡಿಸಿ ಅವರು ಇದನ್ನ ಮರುಪರಿಶೀಲನೆ ಮಾಡಿ ಅಂತಿಮ ನಿರ್ಣಯ ತೆಗೆದುಕೊಳ್ಬೇಕಂತ ಡಿಸಿ ಅವ್ರ ಕಡೆ ಹಾಕಿದ್ರು. ಎಷ್ಟೇ ಒತ್ತಡ ಇದ್ರೂ ಸಹಿತ ಡಿಸಿ ಅವರು ಇದನ್ನ ಪುನಃ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿ ಕಳಿಸಿದ್ರು. ಅದಾದ ನಂತರ ನಾನು ಬೆಂಗಳೂರಿನಲ್ಲಿದ್ದಾಗ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳನ್ನ ಕರೆದು, ನೀವು ಇದನ್ನು ರೈತರ ಪರವಾಗಿ ಏನ್ ಡಿಸಿ ಅವರು ಮಾಡ್ಯಾರ ಅದನ್ನ ಅಪ್ಹೋಲ್ಡ್ ಮಾಡ್ಬೇಕಂತ ಹೇಳಿದೆ. ಆದ್ರೂ ಸಹಿತ ಅವ್ರು ಅಪ್ಹೋಲ್ಡ್ ಮಾಡಿದ್ರು. ಅದಾದ ನಂತರ ಅವರು ನ್ಯಾಷನಲ್ ಕಮಿಟಿಗೆ ಹೋಗ್ತೀನಿ ಅಂತಂದ್ರೆ, ಅಂದ್ರೆ ಭಾರತ ಸರ್ಕಾರದಾಗ ಒಂದು ಕಮಿಟಿ ಅದು, ಜಾಯಿಂಟ್ ಸೆಕ್ರೆಟರಿ ಒಬ್ರು ಇರ್ತಾರೆ. ಆ ಜಾಯಿಂಟ್ ಸೆಕ್ರೆಟರಿ ಮೊದಲು ನಮ್ಮ ಡಿಪಾರ್ಟ್ಮೆಂಟ್ನಾಗ ಇದ್ರು, ಅವರು ಉನ್ನತ ಮಟ್ಟದ IAS ಅಧಿಕಾರಿ, ಅವ್ರನ್ನೆಲ್ಲ ಕರೆಸಿ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಹೇಳಿ, ಮತ್ತು DFS ಸೆಕ್ರೆಟರಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ರೆಟರಿ ಅವ್ರ ಮುಂದೆ ನಾನು ಬಂದಿರ್ತೇನೆ. ಎರಡನೇದು ಡಿಸಿ ನಾ ಹೇಳಿದ್ಮೇಲೆ ಇನ್ನೊಂದು ಡಿಸಿ ಅವರ ಸಮ್ಮುಖದಲ್ಲಿ ನಮ್ದೊಂದು ವಿನಂತಿ ಅದ. ಒಂದು ನಿಮಿಷ ಇದ್ಬಿಟ್ರೆ ಆರಾಮ್ ನಾ ಎಲ್ಲ ಹೇಳ್ತೇನೆ, ನೀವು ಬಹಳ ಗಡಬಡಿ ಮಾಡಿ ಬಹಳ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅದ, ಹೇಳಿ ಮುಗಿಸೋಣ, ಬಹಳ ಲೇಟ್ ಆಗಿದೆ, ಮೇಯರ್ ಎಲೆಕ್ಷನ್ಗೆ ಹೋಗ್ಬೇಕು. ಇದರಲ್ಲಿ ನಿನ್ನೆನೂ ಒಂದು ನಿಯೋಗ ಬಂದಿತ್ತು ಡಿಸಿ ಅವರ, ಸಣ್ಣ ನಿಯೋಗ. ಇದರಲ್ಲಿ ಕೆಲವರು ಯಾರೋ ಏಜೆಂಟ್ಗಳು ನೀವು ಮಾಡಿಸ್ಕೊಟ್ಟಿದೀವಿ, ನಾವು ಪ್ರೀಮಿಯಂ ತುಂಬಿದೀವಿ, ಅರ್ಧ ದುಡ್ಡು ನಮಗ್ ಕೊಡಬೇಕು ಅಂತ ಹೇಳ್ತಾರಂತ. ಇದು ಯಾವುದೇ ಕಾರಣಕ್ಕೆ ಆಗಬಾರ್ದು. ಇದನ್ನ ನೀವು ಒತ್ತಡ ಇದ್ರು ನಮ್ಮೆಲ್ಲರ ವಿನಂತಿ ಮೇರೆಗೆ ನೀವು ಮಾಡಿದ್ದೀರಿ. ಅದಾದ ನಂತರ ಇದರಲ್ಲಿ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಆದಿಯಾಗಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಫೈನಾನ್ಸ್ ಮಿನಿಸ್ಟ್ರಿ ಅವರು, ಯಾಕಂದ್ರೆ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಫೈನಾನ್ಷಿಯಲ್ ಸರ್ವಿಸ್ದಾಗ ಬರ್ತದ, ಅಲ್ಲಿ ಸೆಕ್ರೆಟರಿನ ಕರೆಸಿ ನಾನು ಇದನ್ನ ಅವ್ರ ಅಪೀಲ್ ಹೋಗ್ಲಾರ್ದಂಗ್ ಮಾಡಿ ದುಡ್ಡು ಸಿಗ್ತಾ ಇದೆ. ಇದರಲ್ಲಿ ಯಾರ್ದೂ ಏನೂ ಪಾತ್ರ ಇಲ್ಲ. ದಯಮಾಡಿ ನಿಮಗೆ ಕೈ ಮುಗಿತೀನಿ. ಇವತ್ತಿಗೇನ್ ನಾ ಡಿಸಿ ಅವರು ಬಾಕಿ ಎಲ್ಲಾ ವಿಷಯದ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಅವರ ಇತಿಮಿತಿಯೊಳಗೆ ಏನ್ ಹೇಳ್ಬೇಕಷ್ಟು ಹೇಳ್ತಾರ. ಆದ್ರೆ ಯಾವುದೇ ಕಾರಣಕ್ಕೆ ಯಾರಿಗೂ ಒಂದು ಪೈಸಾ ಕೊಡಬಾರದು. ನನಗೆ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿ ಎಲ್ಲಾ ಕಡೆ ಹಾಕ್ರಿ, ಇಡೀ ಜಿಲ್ಲೆಗೆ. ಯಾವುದೇ ಕಾರಣಕ್ಕೆ ಯಾವುದೇ ಮಧ್ಯವರ್ತಿಗಳಿಗೆ ಇದು ಪ್ರಾಮಾಣಿಕ ಅಧಿಕಾರಿಗಳು ಮತ್ತು ನಮ್ಮ ಪ್ರಯತ್ನದಿಂದ ಆಗ್ಯದ. ಮತ್ತು ಈ ರೀತಿ ನೀವು ಕೊಟ್ಟದ್ದು ಗೊತ್ತಾದ್ರ ಮುಂದಿನ ಸತ್ಯ ನಾವು ಆಸಕ್ತಿ ಉಂಟು. ಯಾಕಂದ್ರೆ ರೈತರಿಗೆ ಮುಟ್ಟಬೇಕಂತ ತಿಳ್ಕೊಂಡು ಅಧಿಕಾರಿಗಳು ರಿಸ್ಕ್ ಮಾಡಿರ್ತಾರೆ. ನಾವು 3-4 ಮೀಟಿಂಗ್ ಮಾಡಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಚೇಂಬರ್ಗೆ ಇವ್ರನ್ನೆಲ್ಲ ಕರೆಸಿ ನಾವು ಇದನ್ನ ಅಪೀಲ್ ಹೋಗ್ಲಾರ್ದಂಗ್ ಮಾಡಿ ನಿಮ್ಗೆ ದುಡ್ಡು ಸಿಕ್ಕ ನಂತರ ನಮ್ಗೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ನಿನ್ನೆ ಯಾರೋ ಬಂದಿದ್ರು. ಒತ್ತಡ ಹಾಕಿದ್ರೆ ನೀವ್ ಯಾಕೆ ಹೆದರ್ತೀರಿ? ಡಿಸಿ ಅವ್ರು ಕಂಪ್ಲೇಂಟ್ ಕೊಡ್ರಿ, ಇಲ್ಲ ನಮ್ಮ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡ್ರಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ರಿ, ನಾ SP ಅವ್ರಿಗೆ ಹೇಳ್ತೇನೆ. ಇದು ಯಾವುದೇ ಕಾರಣಕ್ಕೆ ರೈತರಿಗೆ ಅನ್ಯಾಯ ಆಗಬಾರದು. ನೀವು ಹೆದರಿ ಕೊಟ್ರೆ ನಾವೇನೂ ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಇದನ್ನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನ ಬೆಳೆಸಿ ಈ ನನ್ನ ಸ್ಟೇಟ್ಮೆಂಟ್ ಅನ್ನ ಎಲ್ಲಾ ಕಡೆ ಹಾಕ್ರಿ. ಯಾರಿಗೂ ಒಂದು ಪೈಸಾ ಕೊಡಬಾರದು. ಕೊಟ್ರೆ ನಾವು ಮುಂದಿನ ಸರ್ತೆ ನಾವು ಇದ್ರಾಗ ಭಾಗವಹಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈ ರೀತಿ ಯಾರೋ ಲಂಚ ತಿಂದು ಯಾರೋ ಕಮಿಷನ್ ಹೊಡಿತಾರ ಅಂತಂದ್ರೆ ನಾವ್ ಯಾಕೆ ಮಾಡಬೇಕು? ಅದಕ್ಕೆ ಆ ರೀತಿ ಯಾರು ಮಾಡಬಾರದು ಅಂತ ವಿನಂತಿ ಮಾಡಿ ಈ ಒಂದು ವಿಷಯ ಬಗ್ಗೆ ಡಿಸಿ ಅವರು ಒಂದು ಸ್ಪಷ್ಟನೆ ಕೊಡಬೇಕಂತ ನಾವು ವಿನಂತಿ ಮಾಡ್ತೀವಿ. ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ನಮಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅನುದಾನ ಬಂದರೂ ಸಹ ವಿಮೆನಲ್ಲಿ ನಮ್ಮ ಜಿಲ್ಲೆಗೆ ಬರುವುದು ತಡವಾಗಿತ್ತು. ಆಮೇಲೆ ಸಾಕಷ್ಟು ಸಾಹೇಬರು ಹೇಳದಂಗೆ ಸುಮಾರು ಪ್ರಯತ್ನದ ಮೂಲಕ, ಆಮೇಲೆ ಗ್ರೌಂಡ್ ವೆರಿಫಿಕೇಶನ್ ಮೂಲಕ ಎಲ್ಲ ರಿಪೋರ್ಟ್ ಅನ್ನು ಕಳಿಸಿದ ಮೇಲೆ ಇವತ್ತು ನಮ್ಗೆ ಎಷ್ಟು ನಮ್ಗೆ ಬರಬೇಕೋ ಅದು ಸರ್ಕಾರದಿಂದ ಈಗ ಬಿಡುಗಡೆ ಆಗ್ತಾ ಇದೆ. ಸೊ ಈ ಹಂತದಲ್ಲಿ ಸಾಹೇಬರು ಹೇಳಿದಾಗ ಇದು ನನ್ನ ಗಮನಕ್ಕೆ ಬಂದಿದೆ. ಈಗ ನಾನು ಕೂಡ ಸಾಹೇಬರು ಹೇಳಿದಂಗೆ ತಮಗೆ ವಿನಂತಿ ಮಾಡ್ತಾ ಇರೋದು ಒಂದೇ ವಿಷಯ, ಇದು ರೈತರಿಗೆ ಅನುಕೂಲವಾಗಲಿ ಅಂತಾನೆ ಈ ಒಂದು ಫಸಲ್ ಬಿಮಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರುವುದು.
ಸೊ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತಾನೆ ಇಷ್ಟೊಂದು ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ನಾವು ಶ್ರಮ ಪಡ್ತಾ ಇದೀವಿ. ಸೊ ಯಾವುದೇ ಒಂದು ಈ ತರದ್ದು ತಮ್ಗೆ ಏನಾದ್ರು ಕಂಪ್ಲೇಂಟ್ಗಳು, ಯಾವ್ದೋ ಒತ್ತಡಗಳು ಮತ್ತೆ ಮಧ್ಯವರ್ತಿಗಳು ಯಾವ್ದಾದ್ರು ಕಂಡು ಬಂದ್ರೆ ಅದನ್ನು ನಾವು ಯಾವ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ. ಸೊ ತಾವು ನೇರವಾಗಿ ಸಂಬಂಧಪಟ್ಟ ಇಲಾಖೆಗೂ ನಮಗೇನೋ ದೂರು ಕೊಡಬಹುದು, ಪೊಲೀಸ್ ಇಲಾಖೆಗೂ ಕೊಡಬಹುದು. ಸಾಹೇಬರು ಕೂಡ ಈಗ ತುಂಬಾ ದಿಟ್ಟವಾಗಿ ಇದನ್ನು ಹೇಳಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಿಗೆ ಮನವಿ ಏನಂದ್ರೆ, ತಮಗೇನು ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿದೆ ಅದು ತಮ್ಮ ಖಾತೆಗೆ ಬರಬೇಕು. ಇದರಲ್ಲಿ ಬೇರೆ ಯಾವುದು ಕೂಡ ಮಧ್ಯವರ್ತಿಗಳದ್ದು ಯಾವುದು ಕೂಡ ಪಾತ್ರ ಇರಬಾರದು. ಅಂತದ್ದು ಏನಾದ್ರು ಬಂದ್ರೆ ದಯಮಾಡಿ ನಮಗೆ ತುರ್ತಾಗಿ ಅದು ಯಾರು ಅಂತ ನಮಗೆ ಕೊಟ್ಟರೆ ಸುದೀರ್ಘವಾಗಿ ಅದನ್ನು ನಾವು ಎಕ್ಸಾಮಿನ್ ಮಾಡಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದರ ಕುರಿತಿನ ಕಾನೂನು ರೀತಿಯ ಕ್ರಮಗಳು ಕೂಡ ಇವತ್ತು ಕೈಗೊಳ್ತೀವಿ ಅಂತಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಮಗೆ ಕೂಡ ಈ ಒಂದು ವಿಮೆ ಬರೋದಕ್ಕೆ, ಯಾಕಂದ್ರೆ ಸುಮಾರು ಸಾಹೇಬ್ರು ಹೇಳದಂಗೆ ಅಡೆತಡೆಗಳಿತ್ತು. ಸುಮಾರು ಒಂದು 3-4 ತಿಂಗಳಿಂದನೇ ನಾವು ಇದನ್ನು ಫಾಲೋ ಅಪ್ ಮಾಡ್ತಿದೀವಿ. ಸೊ ನಮಗೆ ಕೂಡ ವಿಮೆ ಇವತ್ತು ನಮ್ಮ ಜಿಲ್ಲೆಗೂ ಸಂಪೂರ್ಣವಾಗಿ, ಹಿಂದೆ ಒಂದು 23 ಕೋಟಿ ರೂಪಾಯಿ ನಮಗೆ ಆಲ್ರೆಡಿ ಬಂದಿದೆ. ಈಗ ಉಳಿದಂತೆ ಒಂದು 30 ಕೋಟಿ ರೂಪಾಯಿನೂ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ ಅಂತ ನಮ್ಮ ಇಲಾಖೆಯಿಂದನೂ ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ತಮ್ಮ ಎಲ್ಲರ ಪರವಾಗಿನೂ ಸನ್ಮಾನ್ಯ ಕೇಂದ್ರ ಸಚಿವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಜಿಲ್ಲೆಯ ಪರವಾಗಿ ಅಂತ ಡಿಸಿ ಅವರು ನಾನು ಇದ್ದಾಗ ಅವ್ರು ಹೇಳಿದ್ರು. ಆದ್ರೆ ಡಿಸಿ ಅವರು ಹೇಳಿದ್ರು, ಈಗ ಸದ್ಯ ನಮಗೆ ಸರ್ಕಾರದಿಂದ ಕೊಡಬೇಕು ಅಂದ್ರೆ ಬಹಳ ಸಮಯ ಹಿಡಿತದ, ಪ್ರೊಸೆಸ್ ಆಗ್ಬೇಕು, ಟೆಂಡರ್ ಆಗ್ಬೇಕು, ಮತ್ತೊಂದು ಆಗ್ಬೇಕು. ಅದಕ್ಕೆ ಡಿಸಿ ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ರು. ಅವರೆಲ್ಲರ ಜೊತೆಗೆ ನಾವು ಬೆನ್ನ ಹತ್ತಿ ಅವ್ರ ಕಡೆ ಜಾಸ್ತಿ ಉತ್ಪಾದನೆ ಆಗುವಂಗ ಏನು ಯಾವುದೇ ಒಂದು ರೀತಿಯ ಒಂದು ರೂಪಾಯಿಯ ಕರಪ್ಷನ್ ಆಗಲಾರದಂತೆ ಪ್ರಾಜೆಕ್ಟ್ಗಳನ್ನ, ಬಿಡ್ಗಳನ್ನ ಕರೆದು ಸ್ಯಾಂಕ್ಷನ್ ಮಾಡ್ತೀವಿ. ಹಿಂಗಾಗಿ ನಮ್ಮ ಜೊತೆಗೆ ಅವ್ರದ್ದು ಬಹಳ ಒಳ್ಳೆ ಸಂಬಂಧಗಳಿರೋದ್ರಿಂದ ನಾನು ಟಾಟಾ ಮೋಟಾರ್ಸ್ ಎಂಡಿ ನನ್ನ ಹತ್ರ ಬಂದಿದ್ರು ಮತ್ತು ಟಾಟಾ ಪವರ್ ಎಂಡಿ ಅವ್ರ ಕಾರ್ಪೊರೇಟರ್ ಹೆಡ್ ಎಲ್ಲ ಬಂದಿದ್ರು. ಅದೇ ಸಂದರ್ಭದಲ್ಲಿ ನೀವೆಲ್ಲ ಮನವಿ ಕೊಟ್ಟಿದ್ರಿ. ಹಾಗಾಗಿ ಅದನ್ನ ಅವ್ರ ಕೈಯಲ್ಲಿ ಕೊಟ್ಟ ತಕ್ಷಣ ಬಹಳ ಒಂದು ಕಮ್ಮಿ ಅವಧಿಯೊಳಗ ನಾವೊಂದು ಬಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಟಾಟಾ ಮೋಟಾರ್ಸ್ ಕಡೆಯಿಂದ ಇವತ್ತು ಇಲ್ಲೇ ಮುತ್ತುಕುಮಾರ್ ಸುಬ್ಬಯ್ಯ ಅವರು ಮತ್ತು ರವಿ ಕುಲಕರ್ಣಿ ಅವರು, ವಿ.ಕೆ. ಸಿಂಗ್ ಅವರು, ಇವರು 3 ಜನ ಬಂದಿದ್ದಾರೆ ಇಲ್ಲಿ. ಹಾಗಾಗಿ ನಾನು ಟಾಟಾ ಮೋಟಾರ್ಸ್ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಇದು ಎಕ್ಸ್ಕ್ಲೂಸಿವ್ಲಿ ಪತ್ರಕರ್ತರು, ಯಾಕಂದ್ರೆ ಪತ್ರಕರ್ತರು ಏನ್ ಹೇಳ್ತಿದ್ರಂದ್ರ, ನೀವು ಯಾವ್ದಾ ಕಾರ್ಯಕ್ರಮಕ್ಕೆ ಹೋಗ್ಲಿ, ಯಾರ ಬೇರೆ ಮಂತ್ರಿಗಳು ಹೋಗ್ಲಿ, ಅವ್ರು ಹೋಗಿ ಮುಟ್ಟಿದ ಮೇಲೆ ಅರ್ಧ ಗಂಟೆ ಮೇಲೆ ನಾವು ಹೋಗ್ತೀವಿ. ಯಾಕಂದ್ರೆ ಈಗಿದ್ದ ಬಸ್ ನಮ್ಗೆ ಚಾಲೂನ ಆಗುದಿಲ್ಲ, ದಿವಸ ಚಾಲೂ ಮಾಡಬೇಕಾಗ್ತದ, ಓಡುದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಟಾಟಾ ಮೋಟಾರ್ಸ್ ಅವ್ರಿಗೆ ಹೇಳಿದ್ವಿ, 32 ಸೀಟಿನ 31 ಲಕ್ಷ ರೂಪಾಯಿ ಇದಕ್ಕೆ ಈ ಗಾಡಿಗೆ ಪ್ರೈಸ್ ಟಾಟಾ ಮೋಟಾರ್ಸ್ ಅವರು ಕೊಟ್ಟಿದ್ದಾರೆ. ಇವತ್ತು ಡಿಸಿ ಅವರ ಸಮ್ಮುಖದಲ್ಲಿ ಇದನ್ನ ಅವರು ಸರ್ಕಾರಕ್ಕೆ, ಅರ್ಥಾತ್ ಪತ್ರಕರ್ತರ ಉಪಯೋಗಕ್ಕೆ, ವಾರ್ತಾ ಇಲಾಖೆಗೆ ಅದನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಅದೊಂದು ಸಣ್ಣ, ಅಲ್ಲಿ ಮತ್ತೆ ಯಾವುದೇ ಬೇರೆ ಭಾಷಣ ಇಲ್ಲ, ಅಲ್ಲಿ ಒಂದು ಸಣ್ಣ ಹಸ್ತಾಂತರ ಕಾರ್ಯಕ್ರಮ ಮಾಡಿ ಮುಂದೆ ನಾವೆಲ್ಲ ಮೇಯರ್ ಎಲೆಕ್ಷನ್ ಹೋಗಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.